ಈಗ ನೋಡ್ರಿ ನನಗೆ ಆ್ಯಕ್ಚುಲಿ ಹೈ ಬಿ ಪಿ ಆಗಾಕುಂತಿತ್ತು 2-3 ದಿವಸದಿಂದ. ನಾನು ವಿಪರೀತ ಚಹಾ ಕುಡಿತಿದ್ದೆ ರೀ. ಆದರೆ ಈಗ ನಾನು ಏನು ಮಾಡತ್ತೀನಿ, ಡೈಲಿ ಒಂದು ಹೊತ್ತು ಕಬ್ಬಿನ ಹಾಲಿನ ಒಂದು ಕಬ್ಬಿನ ಜ್ಯೂಸ್ ಕುಡಿಯತ್ತೀನಿ. ಯಾವ್ದಾರು ಒಂದು ಜ್ಯೂಸ್ ರೀ. ನಿನ್ನೆ ಮತ್ತು ಮೊನ್ನೆ ಈಗ ನನಗೇನು ಹೈ ಬಿ ಪಿ ಆಗಿಲ್ಲ ರೀ. ಹೀಗಾಗಿ ಆ್ಯಕ್ಚುಲಿ ಅದು ಹೊಟ್ಟೆ ಒಳಗೆ ನಾವು ಹೆಂಗೆ ಮಿಷಿನ್ ಬಿಸಿ ಆಗ್ತೈತಲ್ಲ ಹಂಗೆ ನಮ್ಮದು ಸ್ಟಮಕ್ಕೂ ಸಹಿತ ತಿರ್ಗಾ ತಿಂದಿದ್ದೇ ಆಹಾರ ತಿಂದು ಗಟ್ಟಿ ಆಹಾರ ಆಗಿರಲಿ ಮತ್ತು ಹೀಟಿನ ಪದಾರ್ಥ ಆಗಿರಲಿ ಅದು ಏನೋ ಸ್ಟಮಕ್ಕಿನೊಳಗೆ ಪ್ರಾಬ್ಲಮ್ ಆಗಿರ್ಬೋದು ಬಹುಶಃ, ನನಗದು ಗೊತ್ತಿಲ್ಲ. ಆದ್ರೆ ನನಗೇನು ಅನ್ನಿಸ್ತ್ರಿ, ಸ್ವಲ್ಪ ಜ್ಯೂಸ್ ರೀ. ಈಗ ಎದ್ದ ತಕ್ಷಣ ಇವತ್ತು ನಾನು ಏನು ಮಾಡೀನಿ, ನಿನ್ನೆ ಆರೆಂಜ್ ಜ್ಯೂಸ್ ತೊಗೊಂಬಂದಿದ್ದೀನಿ ರೀ ಊರ್ಲಿಂದ. ಚಹಾ ಕುಡಿ ಬದಲಿ ಏನು ಮಾಡಿದೆ, ಆರೆಂಜ್ ಜ್ಯೂಸ್ ಕುಡ್ದೀನಿ ರೀ. ಎಷ್ಟು, ಒಂದು ಚಾರ್ ಕಪ್ನಷ್ಟು ಆರೆಂಜ್ ಜ್ಯೂಸ್ ಕುಡಿದೆ. ತುಂಬ ಅಂದ್ರೆ ತುಂಬ, ನನಗೇನು ಇವತ್ತು ಬಿ ಪಿ ಬರಲೇ ಇಲ್ಲ ರೀ, ಹೈ ಬಿ ಪಿ ಏನೂ ಬರಲಿಲ್ಲ ಇವತ್ತು ನನಗೆ. ತುಂಬ ಚಲೋ ಅನ್ನಿಸ್ತು. ಆಮೇಲೆ ಅದು ಜ್ಯೂಸ್ ಕುಡಿದು ಕೇವಲ ಒಂದು 20 ನಿಮಿಷಕ್ಕೆ ನನಗೆ ತುಂಬ ಹೊಟ್ಟೆ ಜಾಕ್ ಚಾಲು ಮಾಡ್ತೀನಿ ಏನು ರೀ. ಹೀಗಾಗಿ ತಾವು ದಯವಿಟ್ಟು ಯಾರಾದರೂ ಬಿ ಪಿ ಇದ್ದವರಾಗಿರಲಿ, ಬಿ ಪಿ ಅನ್ನೋಕ್ಕಿಂತಲೂ ಇದು ಆ್ಯಕ್ಚುಲಿ ಚಾನ ಕೆಟ್ಟ ನೋಡ್ರಿ. ಅತಿ ಕೋಲ್ಡ್ ಆದಾಗ, ಅತಿ ಥಂಡಿ ಇದ್ದಾಗ, ಮಳೆಗಾಲದೊಳಗೆ ಚಹಾ ಕುಡಿಬೋದು. ಆದರೆ ನಾವು ಅದು ಚಾಕ್ ಅಡಿಕ್ಟ್ ಆಗಿ ನನಗೆ ತುಂಬ ಅದರಿಂದ ತುಂಬ ಸಮಸ್ಯೆ ಆಯಿತು. ಎಲ್ಲಿಗಂತಂದ್ರೆ ಸಾಯ್ತೀನಿ ಅನ್ನೋಷ್ಟು ಸಮಸ್ಯೆ ಆಗ್ಬಿಟ್ಟು. ಹೀಗಾಗಿ ತಾವು ಸಹಿತ ಬಿ ಪಿ ಇದ್ದವರು ಸ್ವಲ್ಪ ಆದಷ್ಟು ಹಣ್ಣಿನ ರಸ, ಜ್ಯೂಸು, ಒಳ್ಳೆ ಆಹಾರ ಅಂದರೆ ಡೈಜೆಸ್ಟ್ ಆಗೋದು. ಏಕ್ದಮ್ ಹೊಟ್ಟೆಯೊಳಗೆ ಡೈಜೆಸ್ಟ್ ಆಗ್ಲಾರ್ದಂಥದ್ದಲ್ಲ, ಡೈಜೆಸ್ಟ್ ಏಕ್ದಮ್ ಲಘು ಆಹಾರ ಅಂತಾರಲ್ಲ ಹಂಗೆ. ಅಂಬಲಿ, ಮಜ್ಜಿಗೆ ಹಾಕಿದ ಅಂಬಲಿ ಇಂಥದ್ದೆಲ್ಲ ತಾವು ಸಹಿತ ಅಂಥೇಳಿ ನನ್ನೊಂದು ವಿನಂತೀನಿ ಸಾರ್ವಜನಿಕರಿಗೆ. ಇವತ್ತು ನಾನು ಊಟಕ್ಕೆ ಬಿಟ್ಟಿತ್ತು ಶನಿವಾರ ದಿವಸ, ಹೀಗಾಗಿ ನಾನು ನಾಷ್ಟ ಮಾಡತ್ತಿದ್ದೀನಿ ರೀ. ಆದಷ್ಟು ತಮಗೂ ಸಹಿತ ಬಿ ಪಿ ಏನಾರು ಇದ್ರೆ ಆದಷ್ಟು ಬಿ ಪಿ ಕಡಿಮೆ ಆಗಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ದೇವ್ರ ದಯದಿಂದ ನಂದು ಬಿ ಪಿ ಆಗಿಲ್ಲ ರೀ, ನಿನ್ನೆಯಿಂದ ಮೊನ್ನೆಯಿಂದ ರೀ ಅಂಥೇಳಿ ನಂದೊಂದು. ತಾವು ಆರೋಗ್ಯ